ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ 9:30 ಆಯಿತು. ತಿಂಡಿ ಎಲ್ಲ ಮುಗಿಸಿ ಮೇಲೆ ಬಂದೆ. ಸಂಡೇ ಇವತ್ತು ಹಾಲಿಡೇ ಅಲ್ವಾ, ಸೊ ಫ್ರೀಯಾಗಿ ಟೀ ತೊಗೊಂಡು ಮೇಲೆ ಬಂದೆ. ಸ್ವಲ್ಪ ಹೊತ್ತಿಲ್ಲಿ ನಿಂತ್ಕೊಂಡಿದ್ದೆ. ನಂತರ ಹೋಗಿ ಪಾಟ್ಗಳಿಗೆಲ್ಲ ನೀರು ಹಾಕಬೇಕಿತ್ತು, ನಿನ್ನೆ ಹಾಕಿರಲಿಲ್ಲ. ಸೊ ಹಾಗಾಗಿ ಪಾಟಿಗೆಲ್ಲ ನೀರು ಹಾಕಿ ನಂತರ ಒಳಗಡೆ ಹೋದೆ. ಇವತ್ತು ಬಿಸಿಲು ಜಾಸ್ತಿ ಏನಿಲ್ಲ, ಚಳಿನೂ ಇಲ್ಲ ಅಷ್ಟು. ಓಕೆ, ನಾರ್ಮಲ್ ಆಗಿತ್ತು ಟೆಂಪ್ರೇಚರು. ಸೊ ನಂತರ ನೀವೆಲ್ಲ ಏನು ಮಾಡ್ತಾಯಿದ್ದೀರಾ, ತಿಂಡಿಗೆ ಏನು ಮಾಡಿದ್ರಿ, ಮಧ್ಯಾಹ್ನ ಏನು ಸ್ಪೆಷಲ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ತಿಳಿಸಿ, ಕಮೆಂಟ್ ಮಾಡಿ. ನಂತರ ಕಿಚನಿಗೆ ಬಂದು ಪ್ಲೇಸ್ ಎಲ್ಲ ಚೇಂಜ್ ಮಾಡಿದೆ. 2 months once ಎಲ್ಲ ಮಾಡ್ತಾಯಿರ್ತೀನಿ ಹೀಗೆ. ಇವತ್ತು ಅವನ್ ತೆಗೆದು ಫ್ರಿಜ್ ಮೇಲೆ ಇಟ್ಟೆ. ನಂತರ ಮತ್ತೆಲ್ಲ ತೊಳೆದು ಏನೋ ಪಾಟ್ಸ್ ಎಲ್ಲ ಇರುತ್ತಲ್ವ, ಸೀಸರ್ಸ್ ಎಲ್ಲ ಇಡೋದು, ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲ ಚೇಂಜ್ ಮಾಡಿದೆ. ಮತ್ತು ಆಯಿಲ್ ಕಂಟೈನರು ಅದು ಇದು ಎಲ್ಲ ಇಟ್ಟಿರ್ತೀನಲ್ಲ, ಅದೆಲ್ಲ ಆಯಿಲ್ ಆಗಿರುತ್ತಲ್ವ, ಅದನ್ನೆಲ್ಲ ತೊಳೆದಿಟ್ಟೆ. ಸೊ ಹಂಗಿವತ್ತು ಸ್ವಲ್ಪ ಕ್ಲೀನಿಂಗ್ ಡೇನೂ ಹೌದು. ಆಯಿಲ್ ಇಡೋದ್ರಲ್ಲಿ ಸ್ವಲ್ಪ ಯಾವುದಾದ್ರೂ ನ್ಯಾಪ್ಕಿನ್ ಟೈಪಲ್ಲಿ ಏನಾದರೂ ಇಟ್ಕೊಂತೀನಿ ಕೆಳಗಡೆ. ಸೊ ಅದು ಆ ಪಾತ್ರೆಗೆ, ಆ ಕಂಟೈನರ್ಗೇನು ಆಯಿಲ್ ಆಗಲ್ಲ, ಕ್ಲೀನಾಗಿರುತ್ತೆ ಚೇಂಜ್ ಮಾಡ್ತಾಯಿದ್ರೆ. ಸೊ ಇದನ್ನೆಲ್ಲ ತೊಳ್ಕೊಂಡು ಒಂದು ಸೈಡಿಗಿಟ್ಟೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಧೂಳು ಥರ ಇರುತ್ತಲ್ವ, ಡೈಲಿ ಒರೆಸ್ತೀವಿ, ಆದ್ರೂ ಸ್ಪೆಷಲಾಗಿ ಒಂದೊಂದು ದಿವಸ ಒರೆಸ್ಕೊಬಿಟ್ರೆ ಚೆನ್ನಾಗಿ ಕ್ಲೀನಾಗಿರುತ್ತೆ. ಡೈಲಿ ಮಾಡೋ ಕೆಲಸನೇ ಇದಲ್ಲ, ಡೈಲಿ ತೋರಿಸಲ್ಲ ಅಷ್ಟೇ, ಮಾಡ್ತೀವಿ ಡೈಲಿ, ಇದೇ ತೋರಿಸ್ಬೇಕಲ್ಲ ಅಂಥೇಳಿ ತೋರಿಸಲ್ಲ. ಇವತ್ತು ಜಲ್ದಿನೇ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನು ಇವತ್ತು ಸ್ಪೆಷಲ್ ರೆಸಿಪಿ ನಿಮ್ಮ ಮನೇಲಿ ಅಂತ ತಿಳಿಸಿ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಗ್ಯಾಸ್ ಎಲ್ಲ. ನೆಕ್ಸ್ಟು ಅಡುಗೆ ಮಾಡ್ತೀನಿ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಡು ನಂತರನೇ ಮಾಡೋಣ ಅಂತ. ಈಗೇನು 11:15 ಆಯಿತು. ಫ್ರೀ ಆಗಿದ್ದೀವಲ್ವ, ಇವತ್ತು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಆರಾಮಾಗಿ ಮಾಡ್ಕೊಳ್ಳೋದು. ಚಿಕನ್ ತರಿಸಿದ್ದೀನಿ. ಚಿಕನಲ್ಲಿ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ. ಸ್ಪೆಷಲ್ ಅಂದರೆ ಈ ಟೈಪಲ್ಲೂ ನೀವು ಮಾಡಿ ನೋಡ್ಬೋದು, ಆರಾಮಾಗಿ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ನೀವು ನೋಡಿ. ಸೊ ಮತ್ತಿಲ್ಲೆಲ್ಲ ಒರೆಸ್ಕೋತಾ ಇದ್ದೀನಿ. ಮನೆ ಕೆಲಸ ಅಡುಗೆ ಮಾಡ್ತಾ ಸಂಡೇ ಮಂಡೇ ಎಲ್ಲ ಮುಗ್ದೋಗುತ್ತೆ, ಗೊತ್ತಾಗಲ್ಲ. ಇದರಲ್ಲೇ ಒಂದು ನೆಮ್ಮದಿ ಇರುತ್ತೆ, ಆರಾಮಾಗಿ ನಮ್ಮ ಮನೆ ಕೆಲಸ ಮಾಡ್ತಾಯಿದ್ರೆ. ಮತ್ತಿಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೆ. ಇದಕ್ಕೆ ಸಾಲಿಡ್ ರೆಡ್ ಚಿಲ್ಲಿ ಮತ್ತು ಕಾರಿಯಂಡರ್ ಸಾಲಿಡ್ ಮತ್ತು ಟರ್ಮರಿಕ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಇದನ್ನು ಮ್ಯಾಗ್ನೇಟ್ ಮಾಡ್ಕೊತೀನಿ ಚಿಕನ್ಗೆ. ಮತ್ತು ಮಿಂಟ್ ಲೀವ್ಸ್ ಇದೆಯಲ್ವಾ, ಅದನ್ನು ಸ್ವಲ್ಪ ಕ್ಯೂಚಿದ ಥರ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಿಕೊಂಡು, ನಂತರ ಕಸೂರಿ ಮೆಥಿ ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮ್ಯಾಗ್ನೇಟ್ ಆಗ್ಲಿಕ್ಕೆ ಇಡ್ತೀನಿ. ಫ್ರಿಜ್ಜಲ್ಲೇ ಇಡಬೇಕು ಅಂತೇನಿಲ್ಲ, 10-20 ನಿಮಿಷ ಹೊರಗಡೆ ಇಟ್ಟರೂ ಕೂಡ ಬೇರೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಚಿಕನ್ನಿಗೆ. ಒಂದು ಸೈಡಲ್ಲಿ ಇಡ್ತೀನಿ. ನಂತರ ಇಲ್ಲಿ ಪಾತ್ರೆ ಇದೆ ಸ್ವಲ್ಪ, ಅದು ತೊಳೆಯೋ ತನಕ ಇಲ್ಲಿ ಮ್ಯಾಗಿನೇಟ್ ಆಗುತ್ತದು. ಸೊ ಮೊನ್ನೆ ಯಾರೋ ಕೇಳಿದ್ರು ನನ್ನ ಹತ್ರ, ಈಗ ಬರೀ ಅಡುಗೆನೇ ಮಾಡ್ತಿದ್ರೆ ಯಾವುದೇ ಟಾಪಿಕ್ ವಿಷಯದಲ್ಲಿ ಮಾತಾಡ್ತಿಲ್ಲ ಅಂತ. ಸ್ವಲ್ಪ ಜನಕ್ಕೆ ಮಾತಾಡೋದ್ರಿಂದನೂ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಹತ್ರ ಹೇಳಲ್ಲ, ಬಟ್ ಬೇರೆ ಕಡೆ ಹೇಳೋದು, ಅಯ್ಯೋ ಆ ವಿಷಯ ಮಾತಾಡಿದ್ರು, ಈ ವಿಷಯ ಮಾತಾಡಿದ್ರು. ನನ್ನ ವೀಡಿಯೋ ನಾನು ಯಾವ ವಿಷಯದಲ್ಲಿ ಮಾತಾಡಿದ್ರು, ನಾನೇನು ಬೇರೆಯವ್ರ ವಿಷಯ ಮಾತಾಡೋಕ್ಕೆ ಹೋಗ್ತಿಲ್ಲ ಅಲ್ವಾ. ನಾನು ಹೇಗಿರಬೇಕು, ಹೆಂಗಿರ್ತೀನಿ, ಹೇಗಿದ್ದೀನಿ ಅಷ್ಟೇ ಮಾತಾಡ್ತೀನಿ. ಸೊ ಅದರಲ್ಲೂ ಜನರಿಗೆ ಪ್ರಾಬ್ಲಮ್ಮು. ಸೊ ಸುಮ್ಮನೆ ಕೂತವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತಲ್ವ. ಇಷ್ಟ ಆಗದಿದ್ದರೆ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ, ತುಂಬ ಜನ ಇಷ್ಟಪಡ್ತಾರೆ, ಅವ್ರು ನನ್ನ ವೀಡಿಯೋಸ್ನ ನೋಡಿ, ನನಗಷ್ಟೇ ಸಾಕು. ಒಂದು ಮಾತ್ರ ನಿಜ, ನನ್ನ ಎಕ್ಸ್ಪೀರಿಯೆನ್ಸು, ಯಾವ ಮನುಷ್ಯನೂ ಸ್ಯಾಟಿಸ್ಫೈಡ್ ಮಾಡೋಕ್ಕೆ ನಮಗಾಗಲ್ಲ. ಏನಾದರೂ ಒಂದು ಹೇಳ್ತಾರೆ, ಏನಾದರೂ ಒಂದು ಮಾತಾಡ್ತಾರೆ, ಅದಂತೂ 100%. ನಾವು ಕೇಳಿಲ್ಲ ನೋಡಿಲ್ಲ ಅಂತಿದ್ಬಿಟ್ರೆ ಅದೇ ದೊಡ್ಡ ರಗಳೆ ಇಲ್ಲ. ಸೊ ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಮಕ್ಕಳಾಯಿತು, ನನ್ನ ಜೀವನ ಆಯಿತು ಅಂತ ಬದುಕೋದು. ನಾನು ಹಂಗೆ ಇರೋಕ್ಕೆ ಇಷ್ಟಪಡೋದು. ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಸಾಲಿಡ್ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆದ ನಂತರ ಸಾಲಿಡ್ ಗರಂ ಮಸಾಲೆ ಹಾಕೋತಾ ಇದ್ದೀನಿ.
ಗರಂ ಮಸಾಲೆ ಹಾಕೊಂಡ ನಂತರ ಈಗ ಅದೇ ಆಯಿಲ್ಗೆ ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನ್ ಇದೆಯಲ್ವ ಅದನ್ನು ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಿ. ಬೇಯಲಿಕ್ಕಲ್ಲ, ಅದ್ರ ಫ್ಲೇವರ್ ಚೇಂಜ್ ಆಗುತ್ತೆ ಮತ್ತು ಕಬಾಬ್ ಥರನೂ ಆಗಬಾರ್ದು. ಹೀಗೆ ಸ್ವಲ್ಪ ಮಿಕ್ಸ್ ಆಗಬೇಕು ಆಯಿಲ್ ಜೊತೆಯಲ್ಲಿ ಚೆನ್ನಾಗಿ. ಒಂದು 10 ನಿಮಿಷ ಬಿಟ್ಟರೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡಿ, ಸ್ಪೆಷಲಿ ನಾನು ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ, ನನಗಿಷ್ಟ ಆಗುತ್ತೆ. ಬಟ್ ನೀವು ಇದನ್ನು ಸ್ಪೆಷಲಿ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮತ್ತಿಲ್ಲಿ ಗ್ರೀನ್ ಚಿಲ್ಲಿ 1-2 ಮತ್ತು ಕರಿ ಲೀವ್ಸ್ ಹಾಕೊಳ್ಳಿ. ನಂತರ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. 1-2 ನಿಮಿಷ ಬಿಟ್ಟು ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಉದ್ದ ಕಟ್ ಮಾಡ್ಕೊಳ್ಳಿ. 2 ಆನಿಯನ್ ಹಾಕಿ ಆಯಿತಾ. ನಾನೀಗ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ ದೊಡ್ಡದು 2 ಆನಿಯನ್ ತೊಗೊಂಡಿದ್ದೀನಿ ಆಯಿತಾ. ಇದು ಒಂದು 5-6 ನಿಮಿಷ ನಂತರ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀವು ನನ್ನ ಅಡುಗೆಗಳಲ್ಲಿ ನೋಡಿರ್ಬೋದು, ಏನು ಒಂದು ಸ್ಪೆಷಾಲಿಟಿ ಅಂದರೆ ನಾನು ಯಾವುದೇ ಥರದ ಮಸಾಲೆ ಹೊರಗಡೆಯದು ಹಾಕಲ್ಲ. ಏನಿದ್ರೂ ಮನೆಯದೇ, ಅಂದರೆ ಚಿಕನ್ ಮಸಾಲ, ಮಟನ್ ಮಸಾಲ ಇಂಥದ್ದು ಯಾವುದೂ ಹಾಕಲ್ಲ. ನಾನು ನನ್ನ ಇಂಗ್ರೀಡಿಯೆಂಟ್ಸು ನಾನು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದು ಮಾತ್ರ. ಅಂದರೆ ಏನು ಹೇಳ್ತೀವಿ, ಹೆಲ್ತಿ ಮತ್ತು ಟೇಸ್ಟಿಯಾಗಿರ್ಬೇಕು. ನಂಗೆ ಸ್ಪೆಷಲಿ ಹೆಲ್ತಿಯಾಗಿರಬೇಕು ಅನ್ಕೋತೀನಿ ಮಕ್ಕಳ ವಿಷಯದಲ್ಲಿ. ಸೊ ಈಗ ಟೊಮಾಟೊ ಆ್ಯಡ್ ಮಾಡ್ಕೊಳ್ಳಿ ಒಂದು 10 ನಿಮಿಷ ಬಿಟ್ಟು. ನಾನು ಮಸಾಲೆಗಳು ಹೊರಗಡೆದು ಯಾವುದೂ ಯೂಸ್ ಮಾಡಲ್ಲ, ನೀವು ನೋಡಿರ್ಬೋದು. ನಾವೇ ಮಸಾಲೆ ಹಾಕ್ಬೇಕಾದ್ರೆ ಅದ್ರದ್ದು ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮತ್ತಿಲ್ಲಿ ಸ್ವಲ್ಪ ಕ್ಯಾಶ್ಯೂನಟ್ ಕ್ರೀಮ್ ಮಾಡ್ಕೊಂಡಿದ್ದೆ, ಒಂದು 4 ಕ್ಯಾಶ್ಯೂನಟ್ ಹಾಕ್ಕೊಂಡು ಸ್ವಲ್ಪ ಕರ್ಡ್ ಹಾಕ್ಕೊಂಡು ಅದಕ್ಕೆ ಕ್ರೀಮ್ ಮಾಡ್ಕೋತೀನಿ. ಸೊ ಅದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಬಟರ್ ಹಾಕ್ಕೊಂಡು ಹೀಗೆ ಬೇಯಲಿಕ್ಕೆ ಬಿಡಿ. ಕೊರಿಯಾಂಡರ್ ಲೀವ್ಸ್ ಹಾಕಿದ್ದೀನಿ. ಇನ್ನೊಂದು 10 ನಿಮಿಷ ಬೆಂದರೆ ಸಾಕು. ಅಲ್ಲಿಗೆ ಅದು ಥಿಕ್ ಆಗುತ್ತೆ. ಇದಕ್ಕೆ ನೀರು, ಸ್ಪೆಷಲಿ ಇದಕ್ಕೆ ಆಯಿಲು, ಇದು ವಾಟರ್ ಆ್ಯಡ್ ಮಾಡಲೇಬಾರ್ದು, ವಾಟರ್ನ ಆ್ಯಡ್ ಮಾಡಲೇಬೇಡಿ. ಎಣ್ಣೆಯಲ್ಲೇ ಬೇಯಬೇಕದು, ತುಂಬ ಟೇಸ್ಟ್ ಆಗುತ್ತೆ. ಮಾಡಿ ನೋಡಿ. ಮತ್ತಿಲ್ಲಿ ಅನ್ನಕ್ಕೆ ಇಟ್ಕೊಂಡೆ. ಚಿಕನ್ ಗ್ರೇವಿ ರೆಡಿಯಾಗಿದೆ. ಮತ್ತಿಲ್ಲಿ ರಸಮಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ರಸಮ್ ಮಾಡ್ತಾಯಿದ್ದೀನಿ, ಟೊಮೆಟೊ ರಸಮ್. ಯಾಕೆಂದರೆ ಅದು ಥಿಕ್ಕಾಗಿರೋ ಗ್ರೇವಿ ಮಾಡ್ಕೋತೀನಲ್ವ, ಸೊ ಜೊತೆಲಿ ಸ್ವಲ್ಪ ರಸಮ್ ಇರಲಿ ಅಂತ ಟೊಮೆಟೊ ರಸಮ್ ಮಾಡ್ಕೋತಾ ಇದ್ದೀನಿ. ನನ್ನ ಚಾನಲ್ ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಗ್ರೇವಿ ಈ ಟೈಪ್ ಬರುತ್ತದು, ತುಂಬ ಚೆನ್ನಾಗಿರುತ್ತೆ. ಮನೆ ತುಂಬ ಫ್ಲೇವರ್ ಇರುತ್ತೆ. ಸೊ ಈಗ ರಸಮ್ ಕೂಡ ನಂಗೆ ತುಂಬ ಹೊಟ್ಟೆ ಹಸ್ತಿತ್ತು, ಸೊ ಹಾಗಾಗಿ ಊಟ ಮಾಡ್ಕೋತಾ ಇದ್ದೀನಿ. ಕೆಲಸ ಎಲ್ಲ ಮುಗೀತು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.